ಹೌದು ಸ್ನೇಹಿತರೆ, ಇತಿಹಾಸವೆಂದರೆ ಅದ್ಭುತ. ಇತಿಹಾಸವನ್ನು ಅರಿಯದವನು ಇತಿಹಾಸ ಸೃಷ್ಟಿಸಲಾರ. ಇತಿಹಾಸಕ್ಕೆ ಅಷ್ಟೊಂದು ಸಾಮರ್ಥ್ಯವಿದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಹಂಪಿಯು ಕೂಡ ವಿಜಯನಗರ ಸಾಮ್ರಾಜ್ಯ ಗತವೈಭವದಿಂದ ಸ್ವರ್ಣಮಯ ಆಡಳಿತ ನಡೆಸಿ ಇಡೀ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ಇಂತಹ ಇತಿಹಾಸಕ್ಕಿಂತ ಮುಂಚೆ ಅಂದರೆ 2700 ವರ್ಷಗಳ ಹಿಂದೆ ಆದಿಮಾನವ ಒಂದು ಸ್ಥಳದಲ್ಲಿ ಮೊದಲು ನೆಲೆಸಿ ಹಸಿ ಗಡ್ಡೆಗೆಣಸುಗಳನ್ನು ತ್ಯಜಿಸಿ ಬೇಯಿಸಲು ಪ್ರಾರಂಭಿಸ್ತಾನೆ. ತನ್ನದೇ ರೀತಿಯಲ್ಲಿ ಕೃಷಿ ಮಾಡಲು ಪ್ರಾರಂಭಿಸ್ತಾನೆ. ಪ್ರಾಣಿಗಳನ್ನು ಪಳಗಿಸುವ ಕಲೆ ಕರಗತ ಮಾಡಿಕೊಳ್ತಾನೆ. ಅರೆ ಸ್ನೇಹಿತರೆ, ನಾನು ಹೇಳ್ತಿರೋದು ನವಶಿಲಾಯುಗದ ಕಥೆಯನ್ನ. ಇಂತಹ ನವಶಿಲಾಯುಗದ ಕುರುಹು ಮತ್ತು ಸಾಕ್ಷಿಯರು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದುಗಲ್ದಿಂದ ದಕ್ಷಿಣದ 6 ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಗ್ರಾಮ. ನವಶಿಲಾಯುಗದಲ್ಲಿ ಅಂದಿನ ಆದಿಮಾನವನ ನೆಲೆ ನಿಂತ ಪ್ರಮುಖ ಸ್ಥಳ ಅದುವೇ ಪಿಕಳಿಹಾಳ್. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ನವಶಿಲಾಯುಗದ ಅನೇಕ ನೆಲೆಗಳಿವೆ. ಇಂತಹ ನೆಲೆಗಳ ಪೈಕಿ ಪಿಕಳಿಹಾಳ್ ಎನ್ನುವ ಪುಟ್ಟ ಗ್ರಾಮ ನವಶಿಲಾಯುಗದಲ್ಲಿ ಅಂದಿನ ಆದಿಮಾನವ ಪ್ರಮುಖ ನೆಲೆಯಾಗಿತ್ತು ಎಂಬುದಕ್ಕೆ ಇಲ್ಲಿ ಇಂದಿಗೂ ಅನೇಕ ಕುರುಹುಗಳು ಸಾಕ್ಷಿಗಳಿವೆ. ಯಾರೋ ಜೋಡಿಸಿಟ್ಟಂತೆ ಕಾಣುವ ಬೃಹದಾಕಾರದ ಬಂಡೆಗಳನ್ನು ಹೊಂದಿದ 7 ಬೃಹತ್ ಬೆಟ್ಟಗಳ ಮಧ್ಯೆ ಶಿಲಾಯುಗಕ್ಕೆ ಸಾಕ್ಷಿಯಾಗಿ ಉರುಮಂಜಿ ವರ್ಣಚಿತ್ರಗಳು, ಕುಟುಚಿತ್ರಗಳು, ನೀರು ಚಿತ್ರಗಳು, ಕಲ್ಲುಗುಣಿಗಳು, ಕಲ್ಲುಗಳಿಂದ ಮಾಡಿದ ಪಾತ್ರೆಗಳು, ಉಪಕರಣಗಳು, ಆದಿಮಾನವನ ಅಸ್ಥಿಪಂಜರದ ಚೂರುಗಳು, ಅವನು ಉಪಯೋಗಿಸಿದ ಬೆಂಕಿಯ ಬೂದಿ, ಆದಿಮಾನವನ ಮುಂದುವರೆದ ಸಂತತಿಯಲ್ಲಿ ಕಟ್ಟಿಕೊಂಡ ಸಣ್ಣ ಗೂಡಿನಂತಹ ಮನೆಯ ತಳಪಾಯದ ಅವಶೇಷಗಳು, ಹೀಗೆ ಹಲವಾರು ಇಂದಿಗೂ ಸಿಗುತ್ತವೆ. ಅದು 1952ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಡಾಕ್ಟರ್ ಎಫ್ ರೆಮಂಡ್ ಅಲ್ಚಿನ್ ಅವರು ತನ್ನ ಪತ್ನಿಯೊಂದಿಗೆ ಪಿಕಳಿಹಾಳ್ ನೆಲೆಯನ್ನು ಶೋಧಿಸುತ್ತಾರೆ. ನಂತರ ಸುದೀರ್ಘ ಶೋಧನೆ ಅಧ್ಯಯನದ ನಂತರ 1960ರಲ್ಲಿ ಅಂದಿನ ಆಂಧ್ರ ಸರ್ಕಾರ ಪಿಕಳಿಹಾಳ್ ಎಕ್ಸ್ಕ್ಯಾವೇಷನ್ ಎಂಬ ಕೃತಿಯನ್ನು ಹೊರತರುತ್ತದೆ. ಅಲ್ಲಿಗೆ ಪಿಕಳಿಹಾಳ್ ಎಂಬ ಪುಟ್ಟ ಗ್ರಾಮ ಜಾಗತಿಕ ಪ್ರಸಿದ್ಧಿಗೆ ಭಾಜನವಾಗುತ್ತದೆ. ಜಗತ್ತಿನ ನವಶಿಲಾಯುಗದ ನೆಲೆಗಳಲ್ಲಿ ಒಂದಾಗಿ ಪ್ರಾಮುಖ್ಯತೆ ಪಡೆಯುತ್ತದೆ. ನಾವು ಈ ಇಡೀ ನಿವೇಶನ ನೋಡಿದಾಗ ನಮ್ಮ ಕಣ್ಣಿಗೆ ಪದೇ ಪದೇ ಬೀಳುವುದು ಮಳೆ ಮತ್ತು ಬಿಸಿಲಿನ ಹೊಡೆತಕ್ಕೆ ಮಾಸಿದ ನೀರು ಚಿತ್ರಗಳು. ಅನಾದಿ ಕಾಲದಿಂದ ಮಾನವ ಆಹಾರಕ್ಕಾಗಿ ಅವಲಂಬಿಸಿರುವುದು ಜಿಂಕೆಯನ್ನು ಕಾಣಬಹುದು. ಅದಕ್ಕೇನೋ ಜಿಂಕೆ ಚಿತ್ರಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ದೊರೆಯುತ್ತವೆ. ನವಶಿಲಾಯುಗದ ಜನರಿಗೆ ಜಿಂಕೆಯ ಒಡನಾಡಿಗಳಾಗಿರಬಹುದು ಅಥವಾ ಅದರ ಪ್ರೇಮದಿಂದಲೂ ಇರಬಹುದು ಸ್ನೇಹಿತರೆ. ಅದೇ ತರನಾಗಿ ಎತ್ತುಗಳ ಚಿತ್ತಾರವೂ ಕೂಡ ಸಿಗುತ್ತದೆ. ಒಂದು ಬಂಡೆಯ ಮೇಲೆ ಕಲ್ಲುಗುಣಿ ಸಿಗುತ್ತದೆ. ಇದು ವೃತ್ತಾಕಾರದಲ್ಲಿದ್ದು ಮಧ್ಯದಲ್ಲಿ ಸಂಕಲನ ಚಿಹ್ನೆ ಇದೆ. ಇವರು ಇದನ್ನು ತಮ್ಮ ಮನೋರಂಜನೆಗಾಗಿ ಅಥವಾ ತಮ್ಮ ಯಾವುದೋ ಕಾರ್ಯ ಸಂಕೇತಕ್ಕಾಗಿ ಕೊಟ್ಟಿರಬಹುದು. ಅದೇ ರೀತಿ ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ಗಿಡಮೂಲಿಕೆಗಳನ್ನು ಅರೆದು ಉರುಮಂಜಿ ವರ್ಣಚಿತ್ರಗಳನ್ನು ಬಿಡಿಸಲಾಗಿದ್ದು ಕಾಲನ ಹೊಡೆತಕ್ಕೆ ಬಣ್ಣ ಮಾಸಿದಂತಾಗಿದೆ. ಇದೇ ಬಣ್ಣದಿಂದ ಕೂಡಿದ ಒಂದು ಬಂಡೆಯ ಮೇಲೆ ಸೀತೆ ಸೆರಗಿನಂತೆ ಕಾಣುವ ಒಂದು ಪ್ರಕೃತಿ ರಚಿತ ಚಿತ್ರವಿದ್ದು ಅದು ವನವಾಸದ ಸಮಯದಲ್ಲಿ ಸೀತಾಮಾತೆ ತೊಟ್ಟ ಸೀರೆಯ ಬಣ್ಣದಿಂದ ಉಳಿದ ಚಿತ್ರವೆಂದು ಅದಕ್ಕೆ ಸೀತೆಯ ಸೆರಗು ಎಂಬುದು ಇಲ್ಲಿನ ವಾಸಿಗಳ ನಂಬಿಕೆಯಾಗಿದೆ. ಅದೇನೇ ಇರಲಿ ಸ್ನೇಹಿತರೆ, ಪಿಕಳಿಹಾಳ್ ನಮ್ಮ ರಾಯಚೂರು ಜಿಲ್ಲೆಯ ಹೆಮ್ಮೆ. ಇಲ್ಲಿನ ನವಶಿಲಾಯುಗದ ಆದಿಮಾನವನ ಜೀವನ ಕುರಿತು ಅಧ್ಯಯನ ನಡೆಸಲು ಸಂಶೋಧನೆಗಾಗಿ ದೇಶ ವಿದೇಶದಿಂದ ಸಂಶೋಧಕರು ಆಗಮಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಇಂತಹ ವಿಸ್ಮಯಕಾರಿ ವಿಷಯ ಆಲಿಸಿದ ತಮಗೆ ಧನ್ಯವಾದಗಳು. ಮುಂದಿನ ಯಾವ ಸ್ಥಳ ಕುರಿತು ಮಾಹಿತಿ ನೀಡಬೇಕೆಂದು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.